ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ದೇವಿಯ ಬಗ್ಗೆ ಡೀಟೇಲ್ ಆಗಿ ಆಕೆ ಯಾರು, ಆಕೆಯ ಮಹಿಮೆ ಏನು, ಆಕೆ ಭಕ್ತರನ್ನ ರಕ್ಷಣೆ ಮಾಡುವ ಬಗೆ ಹೇಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಒಂದು ಧ್ಯಾನ ಶ್ಲೋಕದೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ಶ್ಯಾಮಾಂ ಶಶಾಂಕವದನಾಂ ವರದಾಂ ತ್ರಿನೇತ್ರಾಂ ಶೂಲಂ ಖಡ್ಗಂ ಮುಸಲಿ ಹಲಧರಾಂ ಚ ದಧಾನಾಂ ಸಿಂಹಾಸೀನಾಂ ವರಾಹಮುಖೀಂ ತ್ರಿಭುವನಮಾತೃಂ ವಾರಾಹಿ ತಾಂ ಶರಣಂ ಪ್ರಪದ್ಯೆ. ಇದರ ಅರ್ಥ, ಶ್ಯಾಮಲ ವರ್ಣದ ದೇವಿ, ಚಂದ್ರನಂತೆ ಪ್ರಕಾಶಮಾನ ಮುಖ, 3 ಕಣ್ಣುಗಳು, ಶಸ್ತ್ರಧಾರಿ ರಕ್ಷಕಿ, ವರಾಹಮುಖಿ, ಅಜ್ಞಾನ ನಿವಾರಕಿ, 3 ಲೋಕಗಳ ತಾಯಿ ವಾರಾಹಿ ದೇವಿಗೆ ಶರಣಾಗುತ್ತೇನೆ ಅನ್ನೋದು ಈ ಶ್ಲೋಕದ ಅರ್ಥ. ನಿಮಗೆ ಯಾವುದಾದ್ರೂ ಭಯ ಕಾಡ್ತಾ ಇದೆಯಾ? ಜೀವನದಲ್ಲಿ ಒಂದು ಆದಮೇಲೆ ಇನ್ನೊಂದು ಅಡೆತಡೆಗಳು ಬರ್ತಿದೆಯಾ? ಎಷ್ಟೇ ಪ್ರಯತ್ನ ಮಾಡಿದರೂ ಮುಂದಕ್ಕೆ ಸಾಗಲು ಸಾಧ್ಯವಾಗ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋ ನಿಮಗೆ. ವಾರಾಹಿ ದೇವಿ ತಂತ್ರದಲ್ಲಿ ಜಾಗೃತವಾಗಿರುವ ದಿವ್ಯ ಶಕ್ತಿ, ಭಯವನ್ನ ಬೇರು ಸಮೇತ ತೆಗೆಯುವ ತಾಯಿ ಈಕೆ. ಇನ್ನು ಈ ವಾರಾಹಿ ದೇವಿ ಯಾರು ಅಂದರೆ, ತಾಯಿ ಲಲಿತಾ ತ್ರಿಪುರ ಸುಂದರಿಯ ಸೇನೆಯ ಮುಖ್ಯಸ್ಥೆ. ಆಕೆಯನ್ನ ದಂಡನಾಥೆ, ವಾರ್ತಾಳಿ, ಪಂಚಮಿ ಈ ಥರ ಹೆಸರಿಂದನೂ ಕರೀತಾರೆ. ಅಷ್ಟಮಾತೃಕೆಯರಲ್ಲಿ 5ನೆಯ ದೇವಿ ಈಕೆ. ಆಕೆಯ ರೂಪ ನೀಲಿ ಅಥವಾ ಕಪ್ಪು ಮೈಬಣ್ಣ, ಹಂದಿಯ ಮುಖ, ರಾಣಿಯ ಅಲಂಕಾರದ ಮೈ, 10 ಕೈಗಳಲ್ಲಿ ಆಯುಧ, ಹಲ, ಮುಸಲ ಮುಂತಾದವುಗಳನ್ನು ಹೊಂದಿದ್ದಾಳೆ. ವಾಹನ ಮಹಿಷ ಅಥವಾ ಸಿಂಹ ಅಂತ ಉಲ್ಲೇಖ ಬರುತ್ತೆ. ಲಲಿತಾ ಪರಮೇಶ್ವರಿಯ ಸೈನ್ಯದ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸ್ತಾಳೆ ಆಕೆ. ಶ್ರೀವಿದ್ಯಾ ಮತ್ತು ತಂತ್ರದಲ್ಲಿ ಪ್ರಮುಖ ದೇವಿ, ಭಯಾನಕ ರೂಪ, ಆದರೆ ಭಕ್ತರಿಗೆ ರಕ್ಷಕ ತಾಯಿ. ಈ ಹಂದಿಯ ಮುಖ ಯಾಕೆ, ಇದರ ಒಳ ಅರ್ಥ ಏನು ಅಂದರೆ, ಅಂತರಂಗದ ಭಯ, ಸಂಶಯಗಳು ಬೇರು ಸಮೇತ ತೆಗೆದುಹಾಕುವುದು. ದಂಡ ಅಂದರೆ ಶಿಸ್ತು, ಆತ್ಮನಿಗ್ರಹದ ಮಹತ್ವ, ಯೋಧಿನಿ ರೂಪ, ಅಡೆತಡೆಗಳನ್ನು ಒಡೆದು ಮುಂದಕ್ಕೆ ಕೊಂಡೊಯ್ಯುವ ಶಕ್ತಿ ಆಕೆ. ವಾರಾಹಿ ದೇವಿಯ ಬಗ್ಗೆ ದೇವಿ ಭಾಗವತ, ಅಗ್ನಿಪುರಾಣ, ದುರ್ಗಾ ಸಪ್ತಶತಿಯಲ್ಲಿ ಉಲ್ಲೇಖ ಬರುತ್ತೆ. ವರಾಹ ಅಂದರೆ ಹಂದಿಯ ಮುಖ, ಶರೀರ ದಿವ್ಯ ರಾಣಿಯ ರೂಪ, ತಂತ್ರ ಮತ್ತು ಶ್ರೀವಿದ್ಯಾ ಉಪಾಸನೆಯಲ್ಲಿ ಪ್ರಮುಖ ದೇವಿ. ಅವಳು ಭಯಾನಕ ರೂಪದಲ್ಲಿ ಕಾಣಿಸಿಕೊಂಡರೂ ಭಕ್ತರಿಗೆ ಪರಮ ಕರುಣಾಮಯಿ ಆಕೆ. ಹಂದಿ ಭೂಮಿಯಿಂದ ಮಣ್ಣನ್ನ ಹೇಗೆ ಕೆದಕಿ ತೆಗೆಯುವುದೋ ಹಾಗೆ ಅಜ್ಞಾನವನ್ನ ಬೇರು ಸಮೇತ ತೆಗೆಯುವುದು, ಮನಸ್ಸಿನಲ್ಲಿ ಅಡಗಿದ ಭಯಗಳನ್ನು ಹೊರತೆಗೆದು ಶುದ್ಧೀಕರಣಗೊಳಿಸುವುದು ಈಕೆಯ ವರಾಹ ಮುಖದ ತಾತ್ಪರ್ಯ. ವಾರಾಹಿ ಭೂಮಿಯ ತಾಯಿ, ಸ್ಥಿರತೆ, ಸಹನೆ, ಪೋಷಣೆ. ಅವಳು ಲಲಿತಾದೇವಿಯ ಸೇನೆಯ ಕಮಾಂಡರ್ ಇನ್ ಚೀಫ್. ಅವಳು ದೈವಿಕ ಬಾಡಿಗಾರ್ಡ್ ಎಂದು ಕರೆಯಲ್ಪಡುತ್ತಾಳೆ. ಹಾಗೆಯೇ ದಂಡನಾಥ ದೈವ ಸೇನೆಯ ನಾಯಕಿ. ಶ್ರೀವಿದ್ಯಾ ಪರಂಪರೆಯಲ್ಲಿ ವಾರಾಹಿಯನ್ನ ದಂಡನಾಥ ಅಂತ ಕರೀತಾರೆ. ಲಲಿತಾ ಸಹಸ್ರನಾಮದಲ್ಲಿ ಉಲ್ಲೇಖ ಬರುತ್ತೆ. ನಿಮಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವವರಾದರೆ ಗೊತ್ತಿರ್ಬೋದು. ಆತ್ಮಶಾಸನವನ್ನ ಕಲಿಸುವ ದೈವ ಶಕ್ತಿ, ಅಲೆಮಾರಿ ಮನಸ್ಸನ್ನ ನಿಯಂತ್ರಿಸುತ್ತೆ, ಸಾಧಕನನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವುದು ಅಲ್ಲದೆ ಆಧ್ಯಾತ್ಮಿಕ ಶಿಸ್ತು ಬೆಳೆಸುತ್ತೆ. ಶಿಸ್ತು ಇಲ್ಲದೆ ಸಾಧನೆ ಸಾಧ್ಯವಿಲ್ಲ, ಅದನ್ನ ವಾರಾಹಿ ಕಲಿಸ್ತಾಳೆ. ಕುಂಡಲಿನಿ ಜಾಗೃತಿಯಲ್ಲಿ ವಾರಾಹಿಯ ಪಾತ್ರ ಏನು? ಕುಂಡಲಿನಿ ಜಾಗೃತಿ ಒಂದು ಆಳವಾದ ಆಧ್ಯಾತ್ಮಿಕ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಭಯ, ದೇಹದ ಕಂಪನ, ಮನಸ್ಸಿನ ಶಾಂತಿ, ಅಜ್ಞಾತ ಅನುಭವಗಳು ಸಾಧಕರಿಗೆ ತೊಂದರೆ ಉಂಟು ಮಾಡಬಹುದು. ವಾರಾಹಿ ದೇವಿ ಈ ಪ್ರಕ್ರಿಯೆಯನ್ನ ಸುರಕ್ಷಿತಗೊಳಿಸ್ತಾಳೆ. ಮೂಲಾಧಾರ ಚಕ್ರದ ಸ್ಥಿರತೆ, ಭಯ ನಿವಾರಣೆ, ಅಜ್ಞಾನ ಶುದ್ಧೀಕರಣ, ಶಕ್ತಿಯ ಸಮತೋಲನ. ಕುಂಡಲಿನಿ ಶಕ್ತಿ ಅತಿಯಾಗಿ ಏರದಂತೆ ಸಮತೋಲನಗೊಳಿಸ್ತಾಳೆ ಆಕೆ. ತಂತ್ರದಲ್ಲಿ ವಾರಾಹಿ ದೇವಿಯನ್ನ ಜಾಗೃತ ಶಕ್ತಿ ಅಂತ ಕರೀತಾರೆ. ಜಾಗೃತ ಶಕ್ತಿ ಅಂದ್ರೆ ತಕ್ಷಣ ಪ್ರತಿಕ್ರಿಯಿಸುವ ಶಕ್ತಿ. ಸಾಧಕನ ಭಾವನೆಗಳಿಗೆ ಸ್ಪಂದನೆ, ರಕ್ಷಣಾ ವಲಯ ನಿರ್ಮಿಸ್ತಾಳೆ.
ಸತ್ಯವಾದ ಭಾವ ಭಕ್ತಿಗೆ ಅವಳು ಅತಿ ಶೀಘ್ರವಾಗಿ ಸ್ಪಂದಿಸ್ತಾಳೆ. ಭಯ, ಸಂಶಯ, ಅಹಂಕಾರಗಳಿಂದ ಬರುವ ತಡೆಯಿಂದನೂ ರಕ್ಷಣೆ ಕೊಡುತ್ತಾಳೆ. ನಕಾರಾತ್ಮಕ ಶಕ್ತಿಗಳಿಂದನೂ ರಕ್ಷಣೆ ಕೊಡುತ್ತಾಳೆ. ಅಂದರೆ ಭಕ್ತಿಯಿಂದ ಪೂಜೆ ಅಥವಾ ಆಕೆಯ ಉಪಾಸನೆ ಜಪ ಮಾಡ್ತಾ ಇದ್ರೆ ಬೇಗ ಉಳಿತಾಳೆ ಆಕೆ ಅಂತ ಇದರ ಅರ್ಥ. ಬಾಹ್ಯ ರಕ್ಷಣೆ ಹೇಗೆ? ದುಷ್ಟಶಕ್ತಿಗಳಿಂದ ರಕ್ಷಣೆ, ನಕಾರಾತ್ಮಕ ಪ್ರಭಾವ ನಿವಾರಣೆ ಮಾಡ್ತಾಳೆ. ನಮ್ಮ ಮನಸ್ಸಿನ ಒಳಗೆ ಇರುವ ಸಂಶಯವನ್ನು ನಿವಾರಣೆ ಮಾಡಿ ಭಯ ನಿಯಂತ್ರಣ ಮಾಡ್ತಾಳೆ. ಮನಸ್ಸಿನ ಸ್ಥಿರತೆ ಇವಳನ್ನು ಪೂಜಿಸೋದ್ರಿಂದ ಬರುತ್ತೆ. ಚಂಡಿ ಕವಚದಲ್ಲಿ ವಾರಾಹಿ ದೇವಿ ನಮ್ಮ ಆಯುಷ್ಯವನ್ನು ರಕ್ಷಿಸುವವಳು, ಅಂದರೆ ಅಪಮೃತ್ಯು ಬರದಂತೆ ಆಯುಷ್ಯವನ್ನು ರಕ್ಷಣೆ ಮಾಡ್ತಾಳೆ ಎಂಬ ಉಲ್ಲೇಖವೂ ಇದೆ. ದೇಹದ ಎಲುಬು, ಮಜ್ಜೆ, ದೇಹದ ರಚನೆ ಕೂಡ ಆಕೆಯದೇ ರಕ್ಷಣೆ. ಭೂಮಿ ದುರ್ಬಲವಾದರೆ ಕಟ್ಟಡ ಕುಸಿಯೋದು, ಅದೇ ರೀತಿ ಮನಸ್ಸು ದುರ್ಬಲವಾದರೆ ಜೀವನ ಕುಸಿಯುತ್ತೆ. ವಾರಾಹಿ ಉಪಾಸನೆಯು ಆಂತರಿಕ ಸ್ಥಿರತೆಯನ್ನು ತಂದುಕೊಡೋದು. ಹಾಗೆ ನವಗ್ರಹಗಳಲ್ಲಿ ಮಂಗಳನ ದೋಷ ಇರುವವರು ಈಕೆಯ ಉಪಾಸನೆ ಮಾಡೋದ್ರಿಂದ ಎಲ್ಲ ದೋಷಗಳು ಪರಿಹಾರವಾಗುತ್ತೆ ಎಂಬ ಉಲ್ಲೇಖವು ಶಾಸ್ತ್ರದಲ್ಲಿ ಸಿಗುತ್ತೆ. ಧೈರ್ಯ, ಯುದ್ಧಶಕ್ತಿ, ಕ್ರಿಯಾಶೀಲತೆ. ವಾರಾಹಿ ಉಪಾಸನೆಯಿಂದ ಶಕ್ತಿ ಸಮತೋಲನದ ಜೊತೆಗೆ ಅತಿಯಾದ ಕೋಪ ಇರುವವರಿಗೆ ಆ ಕೋಪವು ಧೈರ್ಯವಾಗಿ ಬದಲಾಗುತ್ತೆ. ಇನ್ನು ವಾರಾಹಿ ದೇವಿಯ ವಾಹನದ ಬಗ್ಗೆ ವಿವಿಧ ಪರಂಪರೆಗಳಲ್ಲಿ ಬೇರೆ ಬೇರೆ ವಿವರಣೆ ಸಿಗುತ್ತೆ. ಮುಖ್ಯ ವಾಹನ ಮಹಿಷ ವಾಹನ ಎಂಬ ಉಲ್ಲೇಖ ಇದೆ. ಸಿಂಹ, ಹುಲಿ, ಆನೆ, ಕುದುರೆ, ಗರುಡ ಇತ್ಯಾದಿ ವಾಹನಗಳು ಸಂಕೇತಾತ್ಮಕವಾಗಿ ಹೇಳಿದ್ದಾರೆ. ಸಿಂಹ ನಾಯಕತ್ವ, ಹುಲಿ ಅಂತರಂಗದ ಶಕ್ತಿ, ಆನೆ ಸ್ಥಿರತೆ, ಕುದುರೆ ಚಲನೆ ಮತ್ತು ಪ್ರಗತಿ, ಗರುಡ ಆತ್ಮಜ್ಞಾನ. ಈ 6 ವಾಹನಗಳನ್ನು ಸಾಂಕೇತಿಕವಾಗಿ ಆಕೆಗೆ ಹೇಳಲಾಗಿದೆ. ಈ ಎಲ್ಲ ಗುಣಗಳು ಆಕೆಯ ಉಪಾಸನೆ ಮಾಡುವವರಲ್ಲಿ ಜಾಗೃತಗೊಳ್ಳುತ್ತೆ. ವಾರಾಹಿ ದೇವಿ ಅಜ್ಞಾನದ ಅಂಧಕಾರದಲ್ಲಿ ಇರುವವರನ್ನ ತ್ಯಜಿಸೋದಿಲ್ಲ, ಅಜ್ಞಾನದಲ್ಲಿ ಇರುವವರನ್ನ ಮೇಲಕ್ಕೆ ಎತ್ತುತ್ತೆ. ಹಂದಿ ಮಣ್ಣಿನಲ್ಲಿ ಬದುಕಿದರೂ ಅದು ಪರಿಸರ ಶುದ್ಧೀಕರಣ ಮಾಡೋದು. ಅದೇ ರೀತಿ ವಾರಾಹಿ ದೇವಿ ಆತ್ಮದ ಶುದ್ಧೀಕರಣ ಮಾಡ್ತಾಳೆ ಎಂಬುದು ತಾತ್ಪರ್ಯ. ವಾರಾಹಿ ದೇವಿಯನ್ನ ಭೂಮಿ ಮತ್ತು ಸ್ಥಿರ ಆಸ್ತಿ, ಮನೆ ಈ ಥರ ತಮ್ಮ ಕೋರಿಕೆಗಳನ್ನು ಈಡೇರಿಸಲು ಈಕೆಯನ್ನು ಉಪಾಸನೆ ಮಾಡ್ತಾರೆ. ಯಾರಿಗಾದರೂ ಮನೆ ಅಥವಾ ಸ್ವಂತ ಸೈಟು ಈ ಥರದ್ದಕ್ಕೆಲ್ಲ ಈಕೆಯನ್ನು ಆರಾಧನೆ ಮಾಡಿ ಈಕೆ ಹತ್ರ ಹರಕೆ ಕಟ್ಕೊಂಡ್ರೆ ಆಕೆ ಈಡೇರಿಸ್ತಾಳೆ ಎಂಬುದು ಶಾಸ್ತ್ರಗಳಲ್ಲೂ ಉಲ್ಲೇಖ ಇದೆ. ವಿಷ್ಣುವಿನ ಅವತಾರ ವರಾಹ ದೇವರ ಶಕ್ತಿ ರೂಪ ಈಕೆ. ವಾರಾಹಿ ದೇವಿ ಈಕೆ ವೈಷ್ಣವ ಪರಂಪರೆಯಲ್ಲಿ ವರಾಹ ದೇವರ ಶಕ್ತಿ ರೂಪವಾಗಿ, ಶಾಕ್ತ ಪರಂಪರೆಯಲ್ಲಿ ಶಕ್ತಿ ಸೇನೆಯ ನಾಯಕಿ, ಶಕ್ತಿ ಸ್ವರೂಪಿಣಿಯಾಗಿಯೂ ಈಕೆಯ ಪೂಜೆ ನಡೆಯುತ್ತೆ. ವಾರಾಹಿ ಉಪಾಸನೆಯಿಂದ ಅಸ್ಥಿರ ಮನಸ್ಸಿಗೆ ಸ್ಥಿರತೆ, ಜೀವನಕ್ಕೆ ನೆಲೆ, ಕುಟುಂಬಕ್ಕೆ ರಕ್ಷಣೆ, ಆರ್ಥಿಕ ನೆಲೆ ಬಲಪಡಿಸುವುದು. ಸಾಧಕರ ಅನುಭವಗಳಲ್ಲಿ ಹೇಳುವ ಫಲಿತಾಂಶಗಳು: ಮನೆ ಖರೀದಿ ಸುಲಭವಾಗುವುದು, ಭೂಮಿಯ ಸಂಬಂಧಿತ ವಿವಾದ ನಿವಾರಣೆ ಆಗುತ್ತೆ, ವಾಸ್ತುದೋಷ ನಿವಾರಣೆ ಆಗುತ್ತೆ, ಆರ್ಥಿಕ ಸ್ಥಿರತೆ ಹಾಗೂ ಕುಟುಂಬದ ರಕ್ಷಣೆ ವಾರಾಹಿ ದೇವಿ ಪೂಜೆ ಮಾಡೋದ್ರಿಂದ ಬರುತ್ತೆ. ಈಕೆ ರಕ್ಷಕಿ, ಮಾರ್ಗದರ್ಶಕಿ, ಶಿಸ್ತು ಶಿಕ್ಷಕಿ, ಆತ್ಮ ಪರಿವರ್ತನೆಯ ಶಕ್ತಿ ಈಕೆ. ಅವಳ ಅನುಗ್ರಹದಿಂದ ಸಾಧಕನು ಭಯದಿಂದ ಧೈರ್ಯಕ್ಕೆ, ಅಶಾಂತಿಯಿಂದ ಸ್ಥಿರತೆಗೆ, ಅಜ್ಞಾನದಿಂದ ಜ್ಞಾನಕ್ಕೆ ಕರೆದೊಯ್ಯುವ ಶಕ್ತಿ ಆಕೆ. ತಂತ್ರದಲ್ಲಿ ವಾರಾಹಿ ದೇವಿಯನ್ನ ಉಗ್ರ ಶಕ್ತಿ ಅಂತ ಕರೀತಾರೆ. ಉಗ್ರ ಎಂದರೆ ನಾಶ ಮಾಡುವವಳು ಎಂಬ ಅರ್ಥ ಅಲ್ಲ. ಇಲ್ಲಿ ಅಜ್ಞಾನ, ಅಹಂಕಾರ, ಭಯಗಳನ್ನು ನಾಶ ಮಾಡುವ ಶಕ್ತಿ. ಶ್ರೀವಿದ್ಯಾ ಉಪಾಸನೆಯಲ್ಲಿ ಶ್ರೀಚಕ್ರ ಅಥವಾ ಶ್ರೀಯಂತ್ರ ದೇವಿಯ ಸಂಪೂರ್ಣ ಬ್ರಹ್ಮಾಂಡದ ರೂಪ. ಅದರ ಹೊರವಲಯಗಳು ಅತ್ಯಂತ ಮಹತ್ವದ್ದಾಗಿದೆ. ಯಾಕೆಂದರೆ ಅವು ಸಾಧಕನನ್ನು ರಕ್ಷಿಸುವ ಶಕ್ತಿ ವಲಯ. ಈ ರಕ್ಷಣಾತ್ಮಕ ವಲಯಗಳ ಮುಖ್ಯ ದಂಡನಾಯಕಿ ವಾರಾಹಿ. ಲಲಿತಾ ತ್ರಿಪುರ ಸುಂದರಿ ಮಹಾರಾಣಿ ವಾರಾಹಿ ದೇವಿ ಸೇನೆಯ ಮುಖ್ಯಸ್ಥೆ. ಶ್ರೀಚಕ್ರ ಉಪಾಸನೆಯಲ್ಲಿ ಹೊರಗಿನ ತಡೆ, ಮನಸ್ಸಿನ ಅಸ್ಥಿರತೆ, ಭಯ, ಅನುಮಾನ,
ಕರ್ಮಬಾಧೆ ಈ ಎಲ್ಲವನ್ನ ನಿವಾರಿಸಿ ಒಳಗೆ ಸಾಗಲು ಸಹಾಯ ಮಾಡುವ ಶಕ್ತಿ ವಾರಾಹಿ. ಆಧ್ಯಾತ್ಮಿಕ ಅರ್ಥ: ವಾರಾಹಿ ಹೊರವಲಯದ ರಕ್ಷಕಿ ಅಂದರೆ ನಮ್ಮ ಜೀವನದ ಗಡಿಗಳನ್ನು ರಕ್ಷಿಸುವ ಶಕ್ತಿ, ಕೆಟ್ಟ ಪ್ರಭಾವಗಳಿಂದ ಕಾಪಾಡುವ ಶಕ್ತಿ, ಸಾಧನೆಯಲ್ಲಿ ಸ್ಥಿರತೆ ನೀಡುವ ಶಕ್ತಿ. ಇನ್ನು ಸರಳವಾಗಿ ಹೇಳುವುದಾದರೆ ಶ್ರೀಚಕ್ರ ದೈವಿಕ ಕೋಟೆ, ಲಲಿತಾಂಬಿಕೆ ಅಲ್ಲಿಯ ರಾಣಿ, ವಾರಾಹಿ ಸೇನೆಯ ಮುಖ್ಯಸ್ಥೆ, ಹೊರವಲಯ ಕೋಟೆಯ ಗೋಡೆ. ಕೋಟೆಗೆ ಪ್ರವೇಶಿಸಲು ಮೊದಲು ರಕ್ಷಕಿಯ ಅನುಗ್ರಹ ಬೇಕು. ಈಕೆಯ ಉಪಾಸನೆಯಿಂದ ಮೊದಲನೇ ಹಂತದಲ್ಲಿ ಭಯವನ್ನು ಎದುರಿಸುವ ಶಕ್ತಿ ಬರುತ್ತೆ. ಎರಡನೇ ಹಂತ ಅಂತರಂಗದ ಶುದ್ಧೀಕರಣ, ಮೂರನೇ ಹಂತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ, ನಾಲ್ಕನೇ ಹಂತ ಆತ್ಮವಿಶ್ವಾಸ, ಐದನೇ ಹಂತ ಆಧ್ಯಾತ್ಮಿಕ ಜಾಗೃತಿ. ಈ ಥರ ಇವಳನ್ನು ಉಪಾಸನೆ ಮಾಡೋದ್ರಿಂದ ದೊರೆಯುವಂತಹ ಪ್ರಮುಖ ಉಪಯೋಗಗಳು. ಓಂ ವಾರಾಹಿ ದೇವಿಯೈ ನಮಃ ಅಂತ ಈಕೆಯ ಮಂತ್ರ. ಅಂದರೆ ಇದು ನಾಮ ಜಪ ಅಷ್ಟೇ, ಬೀಜ ಮಂತ್ರ ಅಲ್ಲ. ಓಂ ಅಂದರೆ ಬ್ರಹ್ಮಾಂಡದ ಶಕ್ತಿ, ವಾರಾಹಿ ಭೂಮಿ ಮತ್ತು ರಕ್ಷಣಾ ಶಕ್ತಿ, ನಮಃ ಅಂದರೆ ಅಹಂಕಾರದ ಸಮರ್ಪಣೆ. ವಾರಾಹಿ ನಮಗೆ ಕಲಿಸೋದು ಏನು ಅಂತ ನೋಡಿದ್ರೆ, ಭಯದಿಂದ ಓಡೋದು ಬೇಡ, ಅಂತರಂಗದ ಕತ್ತಲನ್ನು ಎದುರಿಸು, ಭೂಮಿಯಂತೆ ಸ್ಥಿರವಾಗಿರು, ನಿನ್ನ ಒಳಗಿರುವ ಆ ಯೋಧನನ್ನು ಜಾಗೃತಗೊಳಿಸು. ವಾರಾಹಿ ದೇವಿ ಭಯವನ್ನು ಶಕ್ತಿಯಾಗಿ ಪರಿವರ್ತಿಸುವ ತಾಯಿ. ಓಂ ವಾರಾಹಿ ದೇವಿಯೇ ನಮಃ ಇದು ನಾಮಜಪ. ಇದನ್ನು ಯಾರು ಬೇಕಾದರೂ ಮಾಡಬಹುದು. ನಾಮಜಪಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ನು ಇಲ್ಲ. ಒಟ್ಟಿನಲ್ಲಿ ಈಕೆಯ ತತ್ವ ಹೇಳುವುದು ಏನಪ್ಪ ಅಂದರೆ, ನಾವೆಲ್ಲ ಸಾಮಾನ್ಯ ಮನುಷ್ಯರಲ್ಲ, ಆ ತಾಯಿ ಜಗದಂಬಿಕೆಯ ಮಕ್ಕಳು. ನಮ್ಮೊಳಗೆ ಸಿಂಹದ ಧೈರ್ಯ, ಆನೆಯ ಬಲ, ಕುದುರೆಯ ವೇಗ, ಗರುಡನ ಜ್ಞಾನ ಇವೆಲ್ಲ ಇದೆ. ಯಾವುದಕ್ಕೂ ಹೆದರುವ ಅಗತ್ಯ ಇಲ್ಲ ಅಂತ ಆಕೆಯ ತತ್ವ ಹೇಳುವಂಥದ್ದು. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.